4ನೇ ಶ್ಲೋಕ ನೋಡುವ. ಸೊ ಅಧ್ಯಾಯ 3 ಮಹಾಭಾರತ ತಾತ್ಪರ್ಯ ನಿರ್ಣಯದ 54ನೇ ಶ್ಲೋಕ. ಸಾರು ಬರ್ತಾರಾ ಎಲ್ಲರ? ಹಾಂ, ಪಣ್ಣಿ ಅಂಚಂಡ ಪಣ್ಣಿ. 4ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 3 4ನೇ ಶ್ಲೋಕ. 54ನೇ ಶ್ಲೋಕ ಅಂದ ಸರ್ವೈ ಅಜೇಯ. 54ನೇ ಶ್ಲೋಕ. ಸರ್ವೈರಜೇಯಃ ಸ ಚ ಕುಂಭಕರ್ಣಃ ಪುರಾತನೇ ಜನ್ಮನಿ ಧಾತುರೇವ ವರಾನ್ನರಾದಿ ನೃತ ಏವ ರಾವಣಃ ತದಾ ತನಾತ್ತೌ ತ್ರಿದಶಾನ ಬಾಧತ. ಎಲ್ಲ ಟೈಪ್ನೆ ಪರಿಮಾರ ಮಟ್ಟಂತ ಪಣ್ಣೆ ಪಣ್ಣೆ ಪರಾದಿ ಹೈಟ್ 55ನೇ ಶ್ಲೋಕ ಅಂತ. ನೋ ಪ್ರಾಬ್ಲಮ್, ಅವೇ ಶ್ಲೋಕ ಅವೇ ಪಣ್ಣೆ. ಈ ಶ್ಲೋಕದಲ್ಲಿ ಕುಂಭಕರ್ಣ ಮತ್ತೆ ರಾವಣನ ಅವರು ಪಡೆದ ವರದ ಬಗ್ಗೆ ಹೇಳ್ತಾ ಇದ್ದಾರೆ. ಕುಂಭಕರ್ಣನು ಅವನ ಹಿಂದಿನ ಜನ್ಮದಲ್ಲಿ ಮುಂದಿನ ಜನ್ಮಕ್ಕೆ ವರವನ್ನು ಬ್ರಹ್ಮದೇವರಿಂದ ಪಡೆದಿದ್ದಂತೆ ಅವನ ಹಿಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷ ಜನ್ಮದಲ್ಲಿ ಅಂದ್ರೆ ಮುಂದೆ ಬರುವ ಕುಂಭಕರ್ಣನ ಜನ್ಮದಲ್ಲಿ ನರವಾನರಾದಿಗಳನ್ನು ಹೊರತು ಎಲ್ಲರಿಂದಲೂ ಅಜಯನಾಗಬೇಕು ಅಂತ ವರ ಪಡೆದಿದ್ದಂತೆ. ಹೀಗಾಗಿ ಅವನು ನರವಾನರನ್ನು ಹೊರತುಪಡಿಸಿ ಸರ್ವರಿಂದಲೂ ಅಜೇಯನು. ಆದರೆ ಈ ಜನ್ಮದಲ್ಲಿ ಅವನು ನಿದ್ರಾಳುವಾದ್ದರಿಂದ ಅವನು ತಪಸ್ಸು ಮಾಡಲಿಲ್ಲ, ಯಾವ ವರನ್ನು ಪಡೆಯಲಿಲ್ಲ. ಆದರೆ ರಾವಣನು ಈ ಜನ್ಮದಲ್ಲಿಯೇ ಬ್ರಹ್ಮದೇವರಿಂದ ನರಾದಿಗಳನ್ನು ಹೊರತು ಸರ್ವರಿಂದಲೂ ಅಜೇಯನಾಗಬೇಕು ಎನ್ನುವ ವರನ್ನು ಪಡೆದಿದ್ದಂತೆ. ಈ ಬ್ರಹ್ಮದೇವರಿಂದ ಪಡೆದ ಈ ವರದ ಪ್ರಭಾವದಿಂದ ಅವರು ದೇವತೆಗಳನ್ನು ಪೀಡಿಸಿ ಯಾವಾಗಲೂ ಬಾಧಿಸ್ತಾ ಇದ್ದಾರಂತೆ. ಸರ್ವೈ ಅಜೇಯ ಸರ್ವೈ ಅಜೇಯ, ಅದು ರಾ ಅಂತಾಗಿದೆ. ಸರ್ವೈ ಅಜೇಯ ಸ ಚ ಕುಂಭಕರ್ಣ ಪುರಾತನೇ ಜನ್ಮನಿ ಧಾತುರೇವ ಪುರಾನ್ನರಾದೀನ್ ಋತ ಏವ ರಾವಣಃ ಪುರಾತ್ ನರಾದೀನ್ ಋತ ಏವ ರಾವಣಃ ತದಾ ತನಾತ್ ತೌ ತ್ರಿದಶಾನ್ ಅಬಾಧತಾಂ. ಸರ್ವೈಹಿ ಅಜೇಯಃ, ಎಲ್ಲರಿಂದಲೂ ಯಾರಿಂದಲೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ವೈಹಿ ಅಜೇಯಃ, ಎಲ್ಲರಿಂದಲೂ ಸೋಲಿಸಲು ಶಕ್ಯವಿಲ್ಲದವನಾಗ್ತಾನೆ. ಯಾರು? ಕುಂಭಕರ್ಣ. ಸರ್ವೈಹಿ ಅಜೇಯಃ ಸ ಚ ಕುಂಭಕರ್ಣ, ಸ ಚ ಕುಂಭಕರ್ಣ, ಇದು ಕುಂಭಕರ್ಣಂದು ಅಂತೇಳಿದರೆ ಹಿರಣ್ಯಾಕ್ಷ ಈಗ ಕುಂಭಕರ್ಣನಾಗಿ ಹುಟ್ಟಿದ್ದಾನೆ. ಸರ್ವೈಹಿ ಅಜೇಯಃ ಪುರಾತನೇ ಜನ್ಮನಿ ಧಾತುರೇವ. ಪುರಾತನೇ ಜನ್ಮನಿ ಅಂತೇಳಿದರೆ ಈಗದ್ದು ಅದು ಏನು ವರ ಅಲ್ಲ, ಅದು ಪುರಾತನೇ ಜನ್ಮನಿ ಧಾತುರೇವ. ಅದನ್ನುಂಡು PDF ಉಂಡು. ಪುರಾತನೇ ಜನ್ಮನಿ ಧಾತುರೇವ ಅಂತೇಳಿದರೆ ಹಿಂದಿನ ಜನ್ಮದಲ್ಲೇ, ಪುರಾತನೇ ಜನ್ಮನಿ ಜನ್ಮದಲ್ಲಿ ಸಪ್ತಮಿ ವಿಭಕ್ತಿ, ಪುರಾತನೇ ಜನ್ಮನಿ ಧಾತುರೇವ, ಧಾತು ವಿಧಾತ ವಿಧಿ, ಇದು ಮೂರನೇ ಹೆಸರು ಬರುವಂಥದ್ದು. ಈಗ ಒಂದ್ಸಲ ವಿಧಿ ಅಂತ ಬಂತು, ಆಮೇಲೆ ವಿಧಾತ ಅಂತ ಬಂತು. ವಿಧಾತ ಅಂತ ಬಂದಿದ್ದು ಹಿಂದಿನ ಶ್ಲೋಕದಲ್ಲಿ ವರಾತ್ ವಿಧಾತು. ಆಮೇಲೆ ಈ ಶ್ಲೋಕದಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದರೆ ಧಾತು. ಧಾತು ಅಂತ ಹೇಳಿದರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಧಾತು ಏವ ಅಂತೇಳಿದರೆ ಹಿಂದಿನ ಜನ್ಮದಲ್ಲೇ ಪುರಾತನೇ ಜನ್ಮನಿ, ಅಂದರೆ ಈ ಜನ್ಮದಲ್ಲಿ ಕುಂಭಕರ್ಣನಿಗೆ ಏನು ವರ ಸಿಕ್ಕಿದೆ? ಅವನು ವರ ಕೇಳಲಿಕ್ಕೆ ಹೋಗುವಾಗಲೇ ದೇವತೆಗಳೆಲ್ಲ ಬಹಳ ಜಾಗರೂಕರಾಗಿದ್ದರು. ಅವನ ನಾಲಿಗೆ ತೊದಲಿ ಹೋಗಿ ಏನಾಯಿತು, ನಿದ್ರೆಯ ವರ ಕೇಳಿಬಿಟ್ಟ. ಅವ ಆರಾಮದಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಅದು ಈ ಜನ್ಮದ ವರ ಅಂತೇಳಿದ್ರೆ ಹಿಂದಿನ ಜನ್ಮದಲ್ಲೇ ಆ ವರ ಅದು ಹಾಗೆ ಬಂದಿದೆ ಬ್ರಹ್ಮದೇವರಿಂದ. ಏನಂತೇಳಿದರೆ ಸರ್ವೈಹಿ ಅಜೇಯ, ಎಲ್ಲರಿಂದಲೂ ಅಂತೇಳಿದರೆ ಪುರಾತನೇ ಜನ್ಮನಿ ಧಾತುರೇವ ಅಂತೇಳಿದರೆ ಹಿಂದಿನ ಜನ್ಮದಲ್ಲಿ ಏನು ಅಂತ ಹೇಳಿದರೆ ಏನು ಹೇಳ್ತಾರೆ ಅದಕ್ಕೆ, ಹಿರಣ್ಯಾಕ್ಷ ಜನ್ಮದಲ್ಲಿ ಆ ಕುಂಭಕರ್ಣನು ನರವಾನರಾದಿಗಳನ್ನು ಹೊರತು ಎಲ್ಲರಿಂದಲೂ ಅಜಯನಾಗಲಿ ಅನ್ನುವಂಥದ್ದು ವರ ಅದು ಎಂದು ಪೂರ್ವಜನ್ಮದಲ್ಲಿಯೇ ಬ್ರಹ್ಮನ ವರ ಇದ್ದುದರಿಂದ ನರಾದಿಗಳನ್ನು ಹೊರತು, ನರ ಆದಿಗಳಂದರೆ ನರ ಮತ್ತು ವಾನರರು, ಇವರನ್ನು ಹೊರತು ಸರ್ವರಿಂದಲೂ ಅಜೇಯನು. ನರಾದೀನ್ ಋತೆ,
ನರವಾನರಾದಿಗಳನ್ನು ಹೊರತು, ನರವಾನರಾದಿಗಳನ್ನು ಹೊರತು. ಪುರಾ ನರಾದೀನ್ ಋತ ಏವ ರಾವಣ. ಆಮೇಲೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಈಗ ಪುರಾತನೇ ಜನ್ಮನಿ, ಹಿಂದಿನ ಹಿರಣ್ಯಾಕ್ಷ ಜನ್ಮದಲ್ಲಿ, ಧಾತು ಏವ ಚತುರ್ಮುಖ ಬ್ರಹ್ಮನದ್ದೇ, ವರಾತ್ ವರದಿಂದ, ಸಚ ಕುಂಭಕರ್ಣ ಆ ಕುಂಭಕರ್ಣನು, ನರಾದೀನ್ ಋತೆ ಅಂತೇಳಿದರೆ ಮೂರನೇ ಲೈನ್ನಲ್ಲಿದೆ. ಏನದು? ನರಾದೀನ್ ಋತೆ, ನರ ಮತ್ತು ನರಾದೀನ್ ಅಂತ ಹೇಳ್ತಾರೆ, ನರರೇ ಮೊದಲಾದ ಅಂತ ಹೇಳಿದರೆ ನರ ಮತ್ತು ವಾನರಾದಿಗಳನ್ನು ಋತೆ ಬಿಟ್ಟು ಹೊರತಾಗಿ, ಸರ್ವೈಹಿ ಅಜೇಯ ಎಲ್ಲರಿಂದಲೂ ಸೋಲಿಸಲು ಶಕ್ಯವಿಲ್ಲದವನು. ಆಮೇಲೆ ರಾವಣಾತ್ ರಾವಣ ಪುರಾ ನರಾದೀನ್ ಋತ ಏವ ರಾವಣ, ರಾವಣನದ್ದು ಹಾಗೆ. ಸೊ ರಾವಣನದ್ದು ಮಾತ್ರ ತದಾತನಾತ್, ಅಂದರೆ ಇದು ಹಿಂದಿನ ಜನ್ಮದ ವರ ಅಲ್ಲ, ಈ ಜನ್ಮದಲ್ಲೇ ತಗೊಂಡಿರೋದು ಅವನು. ತದಾತನಾತ್, ತದಾ ಅಂದರೆ ಆಗ, ಅಂದರೆ ತದಾತನ ಅಂತೇಳಿದರೆ ಆಗ ಅಂತೇಳಿದರೆ, ಆಗಲೇ ಅಂತೇಳಿದರೆ ಮನುಷ್ಯ ಜನ್ಮದಲ್ಲೇ ತದಾತನಾತ್. ಅದ್ಯತನ ಅಂದರೆ ಇವತ್ತು ಅಂತ ಹೇಳ್ಕೊಂಡು, ಅದ್ಯತನ ಅಂದರೆ ಹ್ಯತನ ಅಂತೇಳಿದರೆ ನಿನ್ನೆ ಅಂತ. ಸೊ ತದಾತನಾತ್, ತನ ಅಂತ ಎಲ್ಲಿ ಬರ್ತದೋ ಆ ಥರ ಅದು. ಸೊ ತದಾತನಾತ್, ಆ ರಾವಣ ಜನ್ಮದಲ್ಲೇ ದೊರೆತ ರಾವಣ ತದಾತನಾತ್ ಅಂತ, ಹಿಂದಿನ ಜನ್ಮದಲ್ಲ ಇದು. ವರಾತ್ ಯಾವುದು? ವರದಿಂದ. ತೌ ತ್ರಿದಶಾನ್ ಅಂತೇಳಿದರೆ ಸರ್ವೈಹಿ ಅಜೇಯ. ತೌ ಆ ರಾವಣ ಕುಂಭಕರ್ಣರು ಅಂತೇಳಿದರೆ ಈ ರೀತಿ ವರ ಇದ್ದ ಕಾರಣ ಈ ಜನ್ಮದಲ್ಲಿ ಏವ ಅದೇ ವರ, ಕುಂಭಕರ್ಣನದ್ದು ಹಿಂದಿನ ಜನ್ಮದಲ್ಲಿ. ವರ ಏನಂತೇಳಿದರೆ ನರಾದೀನ್ ಋತೆ ಅಂತೇಳಿದರೆ ನರಾದೀನ್, ನರ ಮತ್ತು ವಾನರರನ್ನು ಬಿಟ್ಟು, ಋತೆ ಅದು ಋತೆ ಸಂಧಿಯಾಗಿ ಏನಾಯಿತು? ಋತ ಅಂತ ಆಯಿತು. ಪುರಾತ್ ನರಾದೀನ್ ಋತೆ, ಅದು ಸಂಧಿಯಾಗಿ ಋತ ಏವ ಅಂತ ಆಯಿತು. ಅದು ಋತೆ ಅಂದರೆ ಬಿಟ್ಟು, ಅವರನ್ನು ಬಿಟ್ಟು. ಸೊ ಆದ್ದರಿಂದ ಏನಾಯಿತು? ತ್ರಿದಶಾನ್ ಅಬಾಧತಾಂ ಸರ್ವೈಹಿ ಅಜೇಯ ಅಂತೇಳಿದರೆ ಯಾರಿಂದಲೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ, ಎಲ್ಲರಿಂದಲೂ ತಾನು ಅವಧ್ಯ ಅಂತ ಹೇಳ್ಕೊಂಡು ವರ ತಗೊಂಡಾಗಿದೆ. ಯಾರನ್ನು ಬಿಟ್ಟು? ನರರನ್ನು ಮತ್ತು ವಾನರನ್ನು. ನರ ಮತ್ತು ವಾನರನ್ನು ಬಿಟ್ಟು ಅಂದರೆ ಅವರು ತುಚ್ಛರು, ನರರಿಂದ ಏನಾಗ್ತದೆ? ಮನುಷ್ಯರು ಯೂಸ್ಲೆಸ್. ಆಮೇಲೆ ವಾನರರು ಉಪಯೋಗ ಇಲ್ಲ, ಅಂದರೆ ಕಪಿ ಚೇಷ್ಟೆ ಮಾಡಲಿಕ್ಕೆ ಅಷ್ಟೇ ಕಪಿಗಳು ಅಂತ. ಸೊ ಏನು ಅಂತೇಳಿದರೆ ಅಷ್ಟು ತಾತ್ಸಾರ, ಅಂದರೆ ಮನುಷ್ಯರ ಮೇಲೆ ಮತ್ತು ಕಪಿಗಳ ಮೇಲೆ ಅಷ್ಟು ತಾತ್ಸಾರ ಇದ್ದ ಕಾರಣ ಅವರಿಂದ ತನಗೆ ಏನು ಸಾವು ಬಾರದಿರಲಿ ಅನ್ನುವಂಥ ವರವನ್ನು ಕೇಳಲಿಲ್ಲ. ಬಾಕಿ ಎಲ್ಲ ಪ್ರಾಣಿಗಳಿಂದ ತನಗೆ ಸಾವು ಬಾರದಿರಲಿ ಅಂತ ಕೇಳಿದ್ದಾರೆ ಇವರಿಬ್ಬರು ಅಂತೇಳಿದರೆ. ಅಲ್ಲಿ ಸ್ಪೆಷಾಲಿಟಿ ಅಂತೇಳಿದರೆ ಪುರಾತನೇ ಜನ್ಮನಿ, ಅದು ಯಾರಿಗೆ? ಅವಂದು. ಯಾರ್ದದು? ಕುಂಭಕರ್ಣಂದು. ಆಮೇಲೆ ಇವಂದು ತದಾತನಾತ್ ಅಂತೇಳಿದರೆ ಈ ಜನ್ಮದಲ್ಲಿ ರಾವಣಂದು. ವರ ಏನಂತೇಳಿದರೆ ನರಾದೀನ್ ಋತೆ ಅಂತೇಳಿದರೆ ತನಗೆ ಸಾವು ಬಾರ್ಲಿಕ್ಕೆ ಕೂಡ್ದು ಏನಂತ ಹೇಳ್ಕೊಂಡು ನರಾದೀನ್ ಋತೆ ಏವ ರಾವಣ ಅಂತೇಳಿದರೆ ರಾವಣಂದು ತದಾತನಾತ್ ಈ ಜನ್ಮದಲ್ಲಿ ಪುರಾತನ ಜನ್ಮನಿ ಧಾತುರೇವ ಬ್ರಹ್ಮದೇವರಿಂದಲೇ. ಸೊ ಇಬ್ಬರಿಗೂ ವರ ಸಿಕ್ಕಿದೆ. ಅದಲ್ಲದೆ ಏನಂತೇಳಿದರೆ ಅಲ್ಲಿ ಭಗವಂತಂದು ವರ ಅದು ಮೊದಲೇ ಉಂಟು. ಭಗವಂತ ಏನು ವರ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಮಯ್ಯೇವ ವಧ್ಯೌ ಭವತಂ ತ್ರಿಜನ್ಮಸು. ಮಯ್ಯೇವ ವಧ್ಯೌ ಅಂತೇಳಿದರೆ ನನ್ನಿಂದಲೇ ನೀವು ಸಾಯಬೇಕು. ಮಯ್ಯೇವ ವಧ್ಯೌ ಭವತಂ ತ್ರಿಜನ್ಮಸು ಅಂದರೆ ಹಿರಣ್ಯಕಶಿಪು, ಆಮೇಲೆ ಈ ಎರಡನೇ ಇದರಲ್ಲಿ ಯಾವುದು ರಾವಣ ಮತ್ತು ಕುಂಭಕರ್ಣ, ಹಾಗೆ ಇನ್ನು ಮೂರನೇ ಇದರಲ್ಲಿ ಮೂರೂ ಇದರಲ್ಲಿ ಕೂಡ ಜನ್ಮದಲ್ಲಿ ಕೂಡ ಈ ಜಯ ವಿಜಯರಿಗೆ ಅಂತೇಳಿದರೆ ಪರಮಾತ್ಮನದ್ದೇ ಕಾವಲುಗಾರರು ಇವರು, ಅವರಿಗೆ ಗೇಟ್ ಕೀಪರ್ಸ್ ಇವರು. ಸೊ ಇವರಿಗೆ ಜಯ ವಿಜಯರಿಗೆ ಆವಾಗಲೇ ಹೇಳಿಬಿಡ್ತಾನೆ ನನ್ನಿಂದಲೇ ನಿಮಗೆ ಸಾವು ಅನ್ನುವಂಥದ್ದು. ಅದರ ಒಟ್ಟಿಗೆ ಇವರು ತಪಸ್ಸು ಮಾಡಿ ಅಂತೇಳಿದರೆ ಕುಂಭಕರ್ಣನಿಗೆ ಹಿಂದಿನ ಜನ್ಮದ್ದು, ರಾವಣನಿಗೆ ಇದೇ ಜನ್ಮದ್ದು ವರ ಪಡ್ಕೊಂಡಿದ್ದಾರೆ ಬ್ರಹ್ಮದೇವರಿಂದ. ಏನಂತೇಳಿದರೆ ನರವಾನರರನ್ನು ಬಿಟ್ಟು ಉಳಿದವರಿಂದ ಅವರಿಗೆ ಸಾವು ಇಲ್ಲ. ಆದ್ದರಿಂದ ಸರ್ವೈಹಿ ಅಜೇಯ ಸಚ ಕುಂಭಕರ್ಣ
ಪುರಾತನೆ ಜನ್ಮನಿ ಧಾತುರೇವ ಚತುರ್ಮುಖ ಬ್ರಹ್ಮರಿಂದಲೇ ಪುರಾನ್ ನರಾದೀನ್ ಋತೆ ನರಾದೀನ್ ನರರೇ ಮೊದಲಾದ ನರ ಮತ್ತು ವಾನರರು ಇಬ್ಬರೇ ಬೇರೆ ಏನಿಲ್ಲ ಪುರಾನ್ ನರಾದೀನ್ ಋತೆ ಬಿಟ್ಟು ಏವ ರಾವಣ ತದಾತನಾಥ್ ರಾವಣನಿಗೆ ಈ ಜನ್ಮದ್ದು ತಾವು ಆ ಇಬ್ಬರು ರಾವಣ ಮತ್ತು ಕುಂಭಕರ್ಣರು ತ್ರಿದಶಾನ್ ಅಂದರೆ ದೇವತೆಗಳನ್ನು ತ್ರಿದಶಾನ್ ಸೊ ಇದು ಸ್ಪೆಷಲ್ ನೇಮ್ ಗೊತ್ತಾಗೋದಿಲ್ಲ ತ್ರಿದಶಾನ್ ಅಂತ ಹೇಳಿದ್ರೆ ಯಾರು ಅಂತ ಹೇಳ್ಕೊಂಡು ತ್ರಿದಶಾನ್ ಅಬಾಧತಾಮ್ ಅಂತ ಹೇಳಿದ್ರೆ ಇದ್ಯಾವುದು ಇದರಲ್ಲಿ ಯಾವುದು ಭೂತಕಾಲದಲ್ಲಿ ಅಬಾಧತಾಮ್ ಅಂತ ಹೇಳಿದ್ರೆ ಪೀಡಿಸುತ್ತಿದ್ದರು ತ್ರಿದಶಾನ್ ಅಬಾಧತಾಮ್ ಯಾರಂತ ರಾವಣ ಮತ್ತು ಕುಂಭಕರ್ಣರು ದೇವತೆಗಳನ್ನು ಪೀಡಿಸ್ತಾ ಇದ್ದರು ಮನುಷ್ಯರನ್ನು ಪೀಡಿಸುವಂಥದ್ದೆಲ್ಲ ಲೆಕ್ಕವೇ ಇಲ್ಲ ಅದು ಅವರು ಬಾಕಿ ಇವರನ್ನು ಕಳಿಸಿದ್ದಾರೆ ಸೊ ಇವರು ದೇವತೆಗಳನ್ನು ಪೀಡಿಸ್ತಾ ಇದ್ದರು ಅನ್ನುವಂಥ 54ನೇ ಶ್ಲೋಕ ಇದಕ್ಕೆ ಅದೇ ನಿಮ್ಮ ಪಲಿಮಾರು ಮಠದ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಓದಿ ಆಯಿತು ಪರಿಮಾರು ಮಠದ ಪುಸ್ತಕದಲ್ಲಿ ಹಿರಣ್ಯಾಕ್ಷ ಜನ್ಮದಲ್ಲಿ ಆ ಕುಂಭಕರ್ಣನು ನರವಾನರಾದಿಗಳನ್ನು ಹೊರತು ಎಲ್ಲರಿಂದಲೂ ಅಜೇಯನಾಗಲಿ ಎಂದು ಪೂರ್ವ ಜನ್ಮದಲ್ಲೇ ಬ್ರಹ್ಮನ ವರ ಇದ್ದುದರಿಂದ ನರಾದಿಗಳನ್ನು ಹೊರತು ಸರ್ವರಿಂದಲೂ ಅಜೇಯನು ನಿದ್ರಾಳವಾದ ಕುಂಭಕರ್ಣನಿಗೆ ಈ ಜನ್ಮದಲ್ಲಿ ಇರತಕ್ಕುದು ವರವಿಲ್ಲ ಅಂತ ಹೇಳಿದ್ರೆ ಈ ನಿದ್ರೆದ್ದು ಮಾತ್ರ ವರ ಇರುವಂಥದ್ದು ಈ ಜನ್ಮದಲ್ಲಿ ರಾವಣನಾದರೋ ರಾವಣ ಜನ್ಮದಲ್ಲಿಯೇ ತದಾತನಾಥ್ ಏವ ರಾವಣ ತದಾತನಾಥ್ ವರ ಯಾವುದು ಅದೇ ಏವ ಸೇಮ್ ಸೊ ನರಾದಿಗಳನ್ನು ಹೊರತೆ ಏನು ಸರ್ವರಿಂದಲೂ ಅಜೇಯನ ಅಂಥದ್ದು ಈ ಜನ್ಮದಲ್ಲಿರುವವರ ಆ ಥರ ಇರುವ ತಾವು ಈ ರಾವಣ ಕುಂಭಕರ್ಣರು ತಾವು ಅಂತ ಹೇಳಿದರೆ ಯಾವಾಗಲೂ ಅವು ಅಂತ ಬಂದರೆ ಇಬ್ಬರು ಅಂತ ಲೆಕ್ಕ ತಾವು ಆ ರಾವಣ ಕುಂಭಕರ್ಣರು ದೇವತೆಗಳನ್ನು ಬಾಧಿಸಿದರು ಸೊ ಇದಕ್ಕೆ ಪ್ರಭಂಜನಾಚಾರ್ಯರು ಏನೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲೇ ಬ್ರಹ್ಮದೇವರೇ ನೀಡಿದ ವರದಿಂದಾಗಿ ಕುಂಭಕರ್ಣನು ಸಕಲರಿಂದಲೂ ಅಜೇಯನಾಗಿದ್ದ ಅದೇ ಕಾಲದ ವರದಿಂದಾಗಿ ನರವಾನರಾದಿಗಳನ್ನು ಹೊರತು ಋತೆ ಇತರ ಸಕಲರಿಂದ ಅಂದರೆ ಅದೇ ಕಾಲದ ಅಂತ ಹೇಳಿದ್ರೆ ಏನರ್ಥ ಈ ಕಾಲದ ಅಂತ ಹೇಳಿದರೆ ಪ್ರೆಸೆಂಟ್ ಇದರದ್ದು ಸೊ ಏನಾಗಿದೆ ರಾವಣನು ಕೂಡ ಅಜೇಯನಾಗಿದ್ದ ಅಂತಹ ಅವರಿಬ್ಬರು ದೇವತೆಗಳನ್ನು ಪೀಡಿಸತೊಡಗಿದರು ರಾಮಾವತಾರಕ್ಕೆ ಪೀಠಿಕೆಯಾಗಿ ಈ ಕಾಲದಲ್ಲಿ ರಾವಣ ಕರ್ಣರಿಂದ ಜಗತ್ತಿಗೆ ಒದಗಿದ ದುಸ್ಥಿತಿಯು ಇಲ್ಲಿ ನಿರೂಪಿತವಾಗಿದೆ ಕಶ್ಯಪ ಪುತ್ರರಾಗಿದ್ದ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರೇ ಅದು ಮೊದಲು ಹಿಂದಿನ ಇದರಲ್ಲಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅವರು ಹಿರಣ್ಯಾಕ್ಷ ಅಂದರೆ ಕುಂಭಕರ್ಣ ಹಿರಣ್ಯಕಶಿಪು ಅಂತ ಹೇಳಿದರೆ ರಾವಣ ಸೊ ಹಿಂದಿನ ಇದರಲ್ಲಿ ಅವರು ಈ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಅವರು ಇರುವಾಗ ಅವರು ಯಾರ ಮಕ್ಕಳು ಅಂದರೆ ಕಶ್ಯಪ ಮತ್ತು ದ್ವಿತೀಯ ಮಕ್ಕಳು ಸೊ ಕಶ್ಯಪ ಪುತ್ರರಾಗಿದ್ದ ಇವರು ಈಗ ಈ ರಾವಣ ಕುಂಭಣನಾಗಿ ಹುಟ್ಟಿದ್ದಾರೆ ಪುಲಸ್ತ್ಯ ಪುತ್ರರಾದ ವಿಶ್ರವಸ್ ಅನ್ನುವಂಥ ಋಷಿಗಳ ಪುತ್ರರಾಗಿ ರಾವಣ ಕುಂಭಕರ್ಣ ಎಂಬ ಹೆಸರಿನಿಂದ ಜನಿಸಿದ್ದಾರೆ ನಾನೇ ನಿಮ್ಮನ್ನು ಕೊಲ್ಲುವೆ ಮಯ್ಯೇವ ವಧ್ಯವು ಭವತಂ ತ್ರಿಜನ್ಮಸು ನಿಮ್ಮ 3 ಜನ್ಮದಲ್ಲಿ ಕೂಡ ಶಾಪಗ್ರಸ್ತರಾಗಿ ಇರುವಂತಹ ರಾಕ್ಷಸ ಜನ್ಮದಲ್ಲಿರುವಂತಹ ನಿಮಗೆ ನಾನೇ ನಿಮ್ಮನ್ನು ಕೊಲ್ಲುವುದು ಅಂತ ಶ್ರೀಹರಿಯು ವಿಜಯರಿಗೆ ನೀಡಿದ್ದ ವಚನ ಜಯವಿಜಯರು ಇವರಿಬ್ಬರಲ್ಲಿ ಆವಿಷ್ಟರಾಗಿದ್ದರಿಂದ ಆ ಮಾತು ಇವರ ಅವಧ್ಯತ್ವಕ್ಕೂ ಕಾರಣವಾಗ್ತದೆ ಅಂತೇಳಿದರೆ ಎಲ್ಲರನ್ನು ಹಿರಣ್ಯಾಕ್ಷರನ್ನು ಹಿಡಿದು ಪ್ರತಿಯೊಬ್ಬರನ್ನು ಶ್ರೀಹರಿಯೇ ಬಂದು ಕೊಲ್ಲುವಂಥ ಪ್ರಸಂಗ ಬ್ರಹ್ಮದೇವರ ವರದಿಂದಾಗಿ ಅವರಿಗೆ ಮತ್ತೊಂದು ರೀತಿಯಲ್ಲಿಯೂ ಅಜೇಯತ್ವವು ಸಿದ್ಧಿಸಿತು ರಾವಣನು ಈ ಜನ್ಮದಲ್ಲಿಯೂ ಬ್ರಹ್ಮದೇವರನ್ನು ಆರಾಧಿಸಿ ನರವಾನರಾದಿಗಳ ಹೊರತು ಇತರರಿಂದ ಅವಧ್ಯನಾಗುವ ವರವನ್ನು ಪಡೆದಿದ್ದ ಆದರೆ ಕುಂಭಕರ್ಣನು ಹಾಗಲ್ಲ ಅವನು ಹಿರಣ್ಯನಾಕ್ಷನಾಗಿದ್ದಾಗಲೇ ಅಂಥ ವರವನ್ನು ಪಡೆದಿದ್ದ ಈ ಜನ್ಮದಲ್ಲಿ ಪಡೆದದ್ದು ಚಿರಕಾಲದ ನಿದ್ರಾರೂಪವನ್ನು ಮಾತ್ರ ವರವಾಗಿ ಪಡೆದದ್ದವನು ಸೊ ಕುಂಭಕರ್ಣೋ ನರವಾನರಾದಿಷು ಉಪೇಕ್ಷೆಯ ನರಾದೀನ್ ಋತೆ ಸರ್ವೈಹಿ ಅಜೇಯ ಇತಿ ಸ್ವಪೂರ್ವಜನ್ಮನಿ ಏವ ವಿಧಾತುರ್ವರಾತ್ ನರಾದೀನ್ ಋತೆ ಸರ್ವೈಹಿ ಅಜೇಯ ನಿದ್ರಾಲೋಹ ಕುಂಭಕರ್ಣಸ್ಯ ಇದಾನೀಂತನ ವರಾಭಾವಾದಿತಿ ಭಾವ ಕುಂಭಕರ್ಣನಿಗೆ ಈ ಜನ್ಮದ ಯಾವುದೇ ವರ ಇಲ್ಲ ನಿದ್ರೆ ಮಾಡುವ ವರ ಮಾತ್ರ ಬಂದಿದೆ ಆದರೆ ಹಿಂದಿನ ಜನ್ಮದ ವರ ಇನ್ನೂ ಅದು ಅಪ್ಲಿಕೇಬಲ್ ಇರೋ ಕಾರಣ ರಾವಣಸ್ತು ತದಾತನಾಥ್ ರಾವಣನಿಗಾದರೆ ಇದೇ ಜನ್ಮದಲ್ಲಿ ರಾವಣ ಜನ್ಮನ್ಯೇವ ತದಾತನಾಥ್ ಅಂದರೆ ರಾವಣ ಜನ್ಮದಲ್ಲೇ ವಿದ್ಯಮಾನಾತ್ ತದ್ವದೇವ ನರವಾನರಾದೀಷು ಉಪೇಕ್ಷೆಯ
ನರಾದೀನ್ ಋತೆ ಸರ್ವೈ ಅಜೇಯ ಇತಿ ವರಾತ್ ನರಾದೀನ್ ಋತೆ. ನರಾದೀನ್ ಅಂದರೆ ನರ ಮತ್ತು ವಾನರ ಅವರನ್ನು ಬಿಟ್ಟು ಏವ ನರಾದೀನ್ ಋತೆ ಏವ ಸರ್ವೈ ಅಜೇಯ ಅಂತೇಳಿದರೆ ನರ ಮತ್ತು ವಾನರರನ್ನು ಬಿಟ್ಟು ಉಳಿದ ಅಂತೇಳಿದರೆ ಇವರಿಬ್ಬರಿಂದ ಸಾವು ಬರಲಿ ಅಂತ ಆ ವರವನ್ನು ಕೇಳಲಿಲ್ಲ ಇವರು. ಸೊ ಸರ್ವೈ ಅಜೇಯ ಇತಿ ಉಭಯತ್ರ ಆವೃತ್ಯ ಯೋಜನಾ. ಸೊ ಧಾತುರೇವ ವರಾತ್ ಅಂದರೆ ಚತುರ್ಮುಖ ಬ್ರಹ್ಮನೇ ಕೊಟ್ಟ ವರ ಇದು. ಕುಂಭಕರ್ಣ ಜನ್ಮನಿ ಅಜೇಯೋ ಭವ ಇತಿ ವರಾತ್. ಸೊ ಆಮೇಲಿಂದ ಅದರಲ್ಲೇ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಶ್ರೀಹರಿಯ ವರದಿಂದ ಅವರು ಅವಧ್ಯರಾಗಿದ್ದರು, ಬ್ರಹ್ಮದೇವರ ವರಗಳಿಂದ ಪುನಃ ಅಜೇಯರಾಗಿದ್ದರು. ಹೀಗೆ ಅವಧ್ಯತ್ವ ಮತ್ತು ಅಜೇಯತ್ವ ರೂಪ ಎರಡು ವರಗಳಿಂದ ಬಲದಿಂದಾಗಿ ರಾವಣ ಕುಂಭಕರ್ಣರ ಪೀಡೆ ದೇವತೆಗಳನ್ನೂ ಪೀಡಿಸುವಷ್ಟು ಭಯಂಕರವಾಗಿದ್ದಿತು ಎನ್ನುವಂತಹ ಭಾವ. ಸೊ ಹಾಗೆ ಅಲ್ಲೇ ಮಯ್ಯೇವ ಮಧ್ಯವು ಭವತಂ ತ್ರಿಜನ್ಮಸು. ಸೊ ಹೀಗಿರುವಾಗ ಏನಂತೇಳಿದರೆ ದೇವತೆಗಳಿಗೆ ಪೀಡೆ ಬಹಳ ಸಹಿಸಲಿಕ್ಕೆ ಆಗದೇ ಇರುವಂತಹ ಪ್ರಸಂಗದಲ್ಲಿ ಈಗ ನೆಕ್ಸ್ಟ್ 55ನೇ ಶ್ಲೋಕ ಓದಿ ವೈಲರೆ. ಯಜಂ ಶೂಲಿನಮೇವ ಜಾಗೃತೋ ನಿಧಾಯ ದೇವಾಃ ಪುರುಹೂತ ಪೂರ್ವಕಾಃ ಅಯೋಂ ಬುಧೌ ಭೋಗಿಪಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ತುತಿಮಭ್ಯಯೋಜಯನ್. ದೇವತೆಗಳನ್ನು ಬಾಧಿಸುತ್ತಿರುವ ಆ ಕಾಲದಲ್ಲಿ ದೇವೇಂದ್ರನೇ ಮೊದಲಾಗಿ ಉಳ್ಳ ದೇವತೆಗಳು ಬ್ರಹ್ಮನನ್ನು ರುದ್ರರನ್ನು ಮುಂದೆ ಮಾಡಿಕೊಂಡು ಕ್ಷೀರ ಸಮುದ್ರದಲ್ಲಿ ಶೇಷನ ಶರೀರದಲ್ಲಿ ಮಲಗಿಕೊಂಡು ಇರುವ ಶ್ರೀಹರಿಯನ್ನು ಮೊರೆ ಹೋಗಿ ಶ್ರೀಹರಿಯ ಬಗ್ಗೆ ಯೋಗ್ಯವಾದ ಸ್ತೋತ್ರವನ್ನು ಮಾಡಿದರಂತೆ. ಇದು PDF ಅಲ್ಲಿ 143ನೇ ಪೇಜ್ ಅಲ್ಲಿ ಇದೆ. ಯಾರಿಗಾದ್ರೂ ಗೊತ್ತಾಗದಿದ್ದರೆ PDF ಉಂಟು ಶ್ಲೋಕ. ಪೇಜ್ ಅಲ್ಲಿ ಇದೆ ಶ್ಲೋಕ. ಹಾಂ, ಇವಾಗ ಯಾರೆಲ್ಲ ರಾಘವೇಂದ್ರ ಮಠದ ಪುಸ್ತಕ ತಗೊಂಡಿದ್ದಾರೋ ಅವರ ಈ 55ನೇ ಶ್ಲೋಕ ಅದರಲ್ಲಿ ಪ್ರಿಂಟೇ ಆಗಲಿಲ್ಲ. ಆದ್ದರಿಂದ ಅದನ್ನು PDF ನೋಡಿಕೊಂಡು ಆ ಶ್ಲೋಕವನ್ನು ಅಲ್ಲಿ ಬರ್ಕೊಂಡು ಬಿಡಿ. ಸೊ 54 ಆಮೇಲೆ 56ನೇ ಶ್ಲೋಕವೇ ಇದೆ. ಸೊ 55ನೇ ಶ್ಲೋಕ ಆನತೆ ಮುಕುಳ್ನ ವೈಲರೆ ಅಂದು 56ನೇ ಶ್ಲೋಕ. ಇದರಲ್ಲಿ 55ನೇ ಶ್ಲೋಕ ಪ್ರಿಂಟೇ ಆಗಲಿಲ್ಲ. ಅದೊಂದು ಸ್ಪೆಷಲ್ ಒಂದು ಶ್ಲೋಕವೇ ಪ್ರಿಂಟ್ ಆಗಲಿಲ್ಲ ಅನ್ನೋಂಥದ್ದು, ಅದನ್ನು ಬರ್ಕೊಂಡ್ಬಿಡಿ. ಸೊ ತದಾಬ್ಜಂ ಶೂಲಿನಮೇವ ಜಾಗ್ರತೋ ನಿಧಾಯ ದೇವಾಃ ಪುರುಹೂತಪೂರ್ವಕಾಃ ಪಯೋಂಬುಧೌ ಭೋಗಿಪಭೋಗಿಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ತುತಿಂ ಅಭ್ಯಯೋಜಯನ್. ತದಾ ಅಂತೇಳಿದರೆ ದೇವತೆಗಳಿಗೆ ಅವರ ಪೀಡೆ ಬಹಳ ಜಾಸ್ತಿ ಆದಾಗ ದೇವತೆಗಳು ಅಬ್ಜಜಂ ಅಪ್ಜ ಅಂದರೆ ತಾವರೆ ಕಮಲ. ಸೊ ಪದ್ಮದಿಂದ ಹುಟ್ಟಿದವ, ತಾವರೆಯಿಂದ ಹುಟ್ಟಿದವ ಯಾರು? ಚತುರ್ಮುಖ ಬ್ರಹ್ಮ. ಅಬ್ಜಜಂ ಆ ಚತುರ್ಮುಖ ಬ್ರಹ್ಮನನ್ನು ಮತ್ತೆ ಶೂಲಿನಂ ತ್ರಿಶೂಲನ ಹಿಡ್ಕೊಂಡವ ಯಾರು? ರುದ್ರದೇವರು. ಸೊ ರುದ್ರದೇವರನ್ನು ಮತ್ತು ಬ್ರಹ್ಮದೇವರನ್ನು ಎದುರಿಗೆ ಇಟ್ಟುಕೊಂಡು ತದಾ ಅಬ್ಜಜಂ ಶೂಲಿನಂ ಏವಚ ಅಗ್ರತೋ ಅಂತೇಳಿದರೆ ಇವರನ್ನು ಮುಂದೆ ಮಾಡಿಕೊಂಡು ಅಂತೇಳಿದರೆ ಎಲ್ಲ ಕೆಲಸಕ್ಕೆ ದೇವತೆಗಳು ಬ್ರಹ್ಮದೇವರನ್ನು ಮತ್ತು ರುದ್ರದೇವರನ್ನು ಮುಂದೆ ಮಾಡಿಕೊಂಡು ಹೋಗುವಂಥದ್ದು. ಸೊ ಇಂದ್ರದೇವರಿಗೆ ಅಂತೇಳಿದ್ರೆ ದೊಡ್ಡವರು ಇರುವಾಗ ಇಂದ್ರದೇವರು ಅವರು ಹೇಳ್ತಾರೆ, ಸೊ ಅವರನ್ನು ಕರ್ಕೊಂಡು ನಾವು ಹೋಗುವ ಅಂತ ಹೇಳ್ಕೊಂಡು ಹಾಗೆ ಅಗ್ರತೋ ಅಂದರೆ ಮುಂದೆ ಮಾಡಿಕೊಂಡು ಅಗ್ರತೋ ನಿಧಾಯ ದೇವಾಹ ಪುರುಹೂತ ಪೂರ್ವಕಾಹ ಅಂತೇಳಿದರೆ ಪುರುಹೂತ ಪೂರ್ವಕಾಹ ದೇವತೆಗಳಂದರೆ ಯಾರು? ಪುರುಹೂತ ಅಂದರೆ ದೇವೇಂದ್ರ ಮೊದಲಾದ ದೇವತೆಗಳು ಅಂತೇಳಿದರೆ ಇವರನ್ನು ಮುಂದೆ ಮಾಡಿಕೊಂಡು ಏನು ಮಾಡಿದರು? ಹೊರಟರು. ಸೊ ಏನು ಮಾಡಿದರು? ಬಾಧಿಸುತ್ತಿರುವ ಕಾಲದಲ್ಲಿ ದೇವೇಂದ್ರನೇ ಮೊದಲಾಗಿ ಉಳ್ಳ ದೇವತೆಗಳು ಬ್ರಹ್ಮನನ್ನು ರುದ್ರನನ್ನು ಮುಂದೆ ಮಾಡಿಕೊಂಡು ಎಲ್ಲಿಗೆ ಹೋದರು? ಪಯೋಂಬುಧೌ ಪಯ ಅಂಬುಧಿ ಅಂತೇಳಿದರೆ ಕ್ಷೀರಸಾಗರದಲ್ಲಿ ಭೋಗಿಪ ಭೋಗಿಶಾಯಿನಂ ಅಂತೇಳಿದರೆ ಭೋಗಿಪ ಭೋಗಿ ಅಂತೇಳಿದರೆ ಅವರಿಗೆ ಅದು ಆದಿಶೇಷನಿಗಿರುವಂಥ ಹೆಸರು. ಭೋಗಿ ಅಂತೇಳಿದರೆ ಸರ್ಪಗಳ ಇದು ಯಾವುದು? ಸರ್ಪಗಳ ರಾಜ.
ಭೋಗಿಪ ಭೋಗಿ ಶಾಯಿನಂ ಅಂದರೆ ಆದಿಶೇಷನ ಮೇಲೆ ಮಲಗಿರುವಂತಹ ಯಾರು ಮಹಾವಿಷ್ಣುವನ್ನು ಪಯೋಂಬುಧೌ ಎಲ್ಲಿ ಕ್ಷೀರಸಾಗರದಲ್ಲಿ ಪಯೋಂಬುಧೌ ಭೋಗಿಪ ಭೋಗಿ ಶಾಯಿನಂ ಅಂತೇಳಿದರೆ ಕ್ಷೀರ ಸಮುದ್ರದಲ್ಲಿ ಶೇಷನ ಶರೀರದಲ್ಲಿ ಮಲಗಿಕೊಂಡು ಇರುವ ಶ್ರೀಹರಿಯನ್ನು ಸಮೇತ್ಯ ಯೋಗ್ಯಾಂ ಸಂಯೇತ್ಯ ಅಲ್ಲಿಗೆ ಹೋಗಿ ತಲುಪಿ ಅಂದರೆ ಅವರ ಹತ್ತಿರ ಹೋಗಿಬಿಟ್ಟು ಯೋಗ್ಯಾಂ ಸ್ತುತಿಂ ಅಭ್ಯಯೋಜಯನ್ ಅಂತೇಳಿದರೆ ಯೋಗ್ಯ ಸ್ತುತಿ ಅಂತೇಳಿದರೆ ಕಷ್ಟ ಬಂದಾಗ ಭಗವಂತನನ್ನು ಅಂತೇಳಿದರೆ ಬಹಳ ಭಕ್ತಿಯಿಂದ ಹೋಗಿ ಸ್ತುತಿ ಮಾಡಿದರು ಅನ್ನುವಂಥದ್ದು. ಸೊ ರಾವಣ ಕುಂಭಕರ್ಣರ ಪೀಡೆ ತಡೆಯಲಾರದ ಇಂದ್ರಾದಿ ದೇವತೆಗಳು ಬ್ರಹ್ಮರುದ್ರರನ್ನು ಮುಂದೆ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ಸೇರಿದರು. ಕ್ಷೀರ ಸಮುದ್ರವನ್ನು ಸೇರಿ ಅಲ್ಲಿ ಶೇಷಶಾಯಿ ಅಂತೇಳಿದರೆ ಅವನು ಭೋಗಿಪ ಭೋಗಿ ಶಾಯಿನಂ ಶೇಷಶಾಯಿಯನ್ನು ಭಕ್ತಿಯಿಂದ ಸ್ತುತಿಸಿದರು. ಸೊ ಏನು ಹೇಳ್ತಾರೆ ಪ್ರಪಂಚನಾಚಾರ್ಯ ಇದಕ್ಕೆ ಅಂತ ಹೇಳಿದ್ರೆ, ಕಮಲ ಸಂಭವ ಅಬ್ಜಜಂ, ಅಬ್ಜಜಂ ಅಂದರೆ ಕಮಲ ಸಂಭವ, ಶೂಲಿನಂ ಅಂತೇಳಿದರೆ ಶೂಲಪಾಣಿ, ಶೂಲವನ್ನು ಪಾಣಿಯಲ್ಲಿ ಧರಿಸಿದವನು ರುದ್ರದೇವರು ಬ್ರಹ್ಮದೇವರನ್ನು ಮುಂದಿರಿಸಿಕೊಂಡು ಚ ಅಗ್ರತೋ ನಿಧಾಯ ಅವರನ್ನು ಮುಂದೆ ಮಾಡಿಕೊಂಡು ಚ ಅಗ್ರತೋ ನಿಧಾಯ ಇಂದ್ರ ಮೊದಲಾದ ದೇವತೆಗಳು ಪುರುಹೂತ ಪೂರ್ವಕಾಹ ದೇವಾಹ ಅಂತೇಳಿದ್ರೆ ಇಂದ್ರನೇ ಮೊದಲಾದ ದೇವತೆಗಳು ಎಲ್ಲಿ ಹೋದರು? ಪಯೋಂಬುಧೌ ಕ್ಷೀರಸಾಗರದಲ್ಲಿ ನಾಗರಾಜನಾದ ಶೇಷನ ಶರೀರದ ಮೇಲೆ ಭೋಗಿಪ ಭೋಗ ಶಾಯಿನಂ ಪವಡಿಸಿರುವ, ಶಾಯಿನಂ ಶಯ್ಯೆ ಅಂದರೆ ಹಾಸಿಗೆ, ಶಾಯಿನಂ ಅಂದರೆ ಮಲಗಿರುವ ಪವಡಿಸಿರುವ ಶ್ರೀಹರಿಯ ಬಳಿಗೆ ತೆರಳಿ ಅಂದರೆ ಶ್ರೀಹರಿಯ ಬಳಿಗೆ ಭಗವಂತನ ಬಳಿ ಹೋಗಿಬಿಟ್ಟು ಸಮೇತ್ಯ ಅಂದರೆ ಸಂಯೇತ್ಯ ಅವರ ಹತ್ತಿರ ಹೋಗಿ ತಲುಪಿ ಉಚಿತವಾದ ಸ್ತುತಿಯನ್ನು ಮಾಡಿದರು ಅಂತೇಳಿದ್ರೆ ಏನಂತೇಳಿದ್ರೆ ಅವರ ತಮ್ಮ ಕಷ್ಟವನ್ನು ಹೇಳಿಕೊಂಡರು. ಭಗವಂತನಿಗೆ ಸಾಧ್ಯನೇ ಇಲ್ಲ ಅಂತೇಳಿದ್ರೆ ಇಷ್ಟು ತನಕ ನಾವು ಹೇಗೆ ಸಹಿಸಿಕೊಂಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ, ಇನ್ನಂತೂ ನಮಗೆ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೋಗಿ ಹೇಳ್ತಾರೆ. ತದಾಬ್ಜಯಂ ತದಾ ಆವಾಗ ಅಬ್ಜಜಂ ಅಂದರೆ ಅಬ್ಜ ತಾವರೆಯಿಂದ ಹುಟ್ಟಿದವರು ಚತುರ್ಮುಖ ಬ್ರಹ್ಮ ಅಂತೇಳಿದರೆ ಪದ್ಮನಾಭ ವಿಷ್ಣುವಿನ ಹೊಕ್ಕಳಿನಿಂದ ಹೊರಟ ಆ ಪದ್ಮದಿಂದ ಹುಟ್ಟಿದ ಚತುರ್ಮುಖ ಬ್ರಹ್ಮ. ಸೊ ಆ ಚತುರ್ಮುಖ ಬ್ರಹ್ಮನಿಂದ ಮತ್ತೆ ಸೃಷ್ಟಿಯಾಗುವಂಥದ್ದು. ಸೊ ಅಬ್ಜಜಂ ಅಂತೇಳಿದರೆ ತಾವರೆಯಿಂದ ಹುಟ್ಟಿದ ಚತುರ್ಮುಖ ಬ್ರಹ್ಮ, ಶೂಲಿನಂ ಅಂತೇಳಿದರೆ ರುದ್ರದೇವರು ಕೈಯಲ್ಲಿ ಶೂಲವನ್ನು ಹಿಡಿಕೊಂಡಿರು, ಶೂಲಪಾಣಿ ಶೂಲಿನಂ ಅಂದರೆ. ಸೊ ಶೂಲಪಾಣಿಯಾದ ರುದ್ರದೇವರು ಇವರನ್ನು ಅಗ್ರತೋ ನಿಧಾಯ ಮುಂದೆ ಮಾಡಿಕೊಂಡು ಪುರುಹೂತ ಪೂರ್ವಕಾಹ ದೇವಾಹ ದೇವೇಂದ್ರನೇ ಮೊದಲಾದ ದೇವತೆಗಳು, ಪೂರ್ವಕಾಹ ಅಂದರೆ ಮೊದಲಾದ, ಪುರುಹೂತ ಅಂದರೆ ದೇವೇಂದ್ರ ಪುರುಹೂತ ಪೂರ್ವಕಾಹ ದೇವಾಹ ಮೊದಲಾದ ದೇವತೆಗಳು ಪಯೋಂಬುಧೌ, ಪಯ ಅಂದರೆ ಹಾಲು, ಪಯೋಂಬುಧೌ ಪಯ ಅಂದರೆ ನೀರು ಅಂತಲಾಗ್ತದೆ. ಸೊ ಇಲ್ಲಿ ಪಯೋಂಬುಧೌ ಕ್ಷೀರಸಾಗರದಲ್ಲಿ ಪಯ ಅಂಬುಧಿ ಅಂತೇಳಿದ್ರೇನು? ನೀರಿನ ಸಾಗರ. ಇದು ಯಾವುದರ ಸಾಗರ? ಪಯ ಹಾಲಿನ ಸಾಗರ. ಸೊ ಪಯ ಅಂಬುಧಿ ಪಯೋಂಬುಧಿ ಅದರಲ್ಲಿ ಸೊ ಪಯೋಂಬುಧೌ ಪಯ ಅಂಬುಧೌ ಭೋಗಿಪ ಭೋಗಿ ಶಾಯಿನಂ ಅಂದರೆ ಭೋಗಿಪ ಭೋಗಿ ಅಂದರೆ ಆದಿಶೇಷ, ಶಾಯಿನಂ ಅಂತೇಳಿದರೆ ಆದಿಶೇಷನ ಮೇಲೆ ಪವಡಿಸಿರುವಂತಹ ಅಲ್ಲಿಗೆ ಹೋಗಿ ಸಮೇತ್ಯ ತಲುಪಿ ಯೋಗ್ಯಾಂ ಸ್ತುತಿಂ ಅಭ್ಯಯೋಜಯನ್ ಅಂತೇಳಿದರೆ ಭಗವಂತನ ಒಳ್ಳೆ ಸ್ತುತಿ, ಯೋಗ್ಯಾಂ ಸ್ತುತಿಂ ಭಗವಂತನಿಗೆ ತಮ್ಮ ಸ್ತುತಿ ಅದರಿಂದ ಪ್ರಸನ್ನರಾಗಿ ಭಗವಂತ ಏನು ಬರಬೇಕು ಅಂತ ಕೇಳಬೇಕು ಆ ರೀತಿ ಸ್ತುತಿ ಮಾಡಿದ್ದಾರೆ ಅಂತ. ಯೋಗ್ಯಾಂ ಸ್ತುತಿಂ ಅಭ್ಯಯೋಜಯನ್, ಯೋಜಯನ್ ಅಂದರೆ ಅಯೋಜಯನ್ ಅಂತೇಳಿದ್ರೆ ಸಾಕಾಗ್ತದೆ, ಅಂತೇಳಿದ್ರೆ ಮಾಡಿದರು ಅಂದರೆ ವ್ಯವಸ್ಥೆ ಮಾಡು ಆ ಥರನೂ ಆಗ್ತದೆ. ಇದು ಅಭ್ಯಯೋಜಯನ್ ಅಂತೇಳಿದ್ರೆ ವಿಶೇಷವಾಗಿ ಆ ವ್ಯವಸ್ಥೆಯನ್ನು ಮಾಡಿದರು ಅನ್ನುವಂಥದ್ದು. ಸೊ ಬಹಳ ಭಕ್ತಿಯಿಂದ ಸ್ತುತಿಸಿದರು ಅನ್ನುವಂಥ ಅರ್ಥ. ಸೊ ಇದಕ್ಕೆ ಅಲ್ಲಿಗೆ ಈ ಇದರಲ್ಲಿ 55ನೇ ಶ್ಲೋಕ ಮುಗಿಯಿತು. ಸೊ ನಿಮ್ಮ ತಂತ್ರಿಗಳ ಪುಸ್ತಕದಲ್ಲಿ 56ನೇ ಅಂತೇಳಿದರೆ ಒಬ್ಬೊಂದು ಇದರಲ್ಲಿ ನೋಡಿ, ಪ್ರಪಂಚನಾಚಾರ್ಯ ಪುಸ್ತಕದಲ್ಲಿ ಈಗ 54ರದ್ದು ಮುಗಿಯಿತು, ರಾಘವೇಂದ್ರ ಮಠದ ಪುಸ್ತಕದಲ್ಲಿ 55ನೇ ಶ್ಲೋಕ ಮುಗಿಯಿತು, ಆಮೇಲೆ ಪಲಿಮಾರು ಮಠದ ಪುಸ್ತಕದಲ್ಲಿ
6ನೇ ಶ್ಲೋಕ ಮುಗಿಯಿತು. ಒಂದೊಂದು ಶ್ಲೋಕ ಅಂತ ಹೇಳಿದ್ರೆ ನಂಬರಿಂಗ್ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಥರ ಇದೆ. ಸೊ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ ಇಲ್ಲರೆ. ತ್ವಮೇಕ ಈಶ ಪರಮ ಸ್ವತಂತ್ರ ಸ್ವಮಾನಿರಂತೋ ಜಗತಾಂ ನಿಯೋಕ್ತ ತ್ವಜಾಜ್ಞ ಏವಾಖಿಲಮಂಬುಜೋದ್ಭವ ವಿದೇ ನಿರೇಗ್ರ್ಯಾಶ್ಚರಮಾಶ್ಚ ಏನ್ಯೇ. ರಾವಣ ಕುಂಭಕರ್ಣನ ಕಾಟವನ್ನು ತಾಳಲಾರದೆ ನಾರಾಯಣನ ಬಳಿ ಬಂದ ದೇವತೆಗಳು ಶ್ರೀಮನ್ನಾರಾಯಣನ ಕುರಿತು ಈ ರೀತಿ ಸ್ತೋತ್ರ ಮಾಡಿದರು. ನೀನು ಒಬ್ಬನೇ ಮುಖ್ಯ ಸ್ವಾಮಿಯು, ಸರ್ವೋತ್ತಮನು, ಸರ್ವ ಸ್ವತಂತ್ರನು, ನೀನು ಆದಿಯಲ್ಲಿರತಕ್ಕವನು, ನೀನು ಅಂತ್ಯದಲ್ಲಿರತಕ್ಕವನು, ಜಗತ್ತುಗಳಿಗೆ ನಿಯಾಮಕನು, ಅತೀತ ಕಾಲದಲ್ಲಿರತಕ್ಕ ಬ್ರಹ್ಮರು ನಿನ್ನ ಆಜ್ಞೆಯಿಂದಲೇ ಎಲ್ಲಾ ಜಗತ್ತನ್ನು ನಿರ್ಮಿಸಿರುವರು. ಹಾಗೂ ಇತರರಾದ ಯಾವ ಮುಂದಿನ ಬ್ರಹ್ಮರೋ ಅವರು ಕೂಡ ಸೃಷ್ಟಿಸುವರೋ, ಈಗಿನ ಬ್ರಹ್ಮನು ಕೂಡ ಸೃಷ್ಟಿಸುತ್ತಾನೆ. ಈ ರೀತಿ ಎಲ್ಲವೂ ನಿನ್ನ ಆಜ್ಞೆಯಿಂದಲೇ ಆಗುತ್ತಾ ಇರುತ್ತದೆ ಅಂತ ಸ್ತೋತ್ರ ಮಾಡಿ. ತ್ವಮೇಕ ಈಶಃ ಪರಮಸ್ವತಂತ್ರಃ ತ್ವಂ ಆದಿಃ ಅಂತೋ ತ್ವಂ ಆದಿರಂತೋ ಜಗತಾಂ ನಿಯೋಕ್ತ ತ್ವದಾಜ್ಞಯಾಯೈಃ ಅಖಿಲಂ ಅಂಬುಜೋದ್ಭವಾಃ ತ್ವದಾಜ್ಞಯೈವಾಖಿಲಂ ಅಂಬುಜೋದ್ಭವಾಃ ವಿತೇ ನಿರೇಗ್ರ್ಯಾಃ ಚರಮಾಶ್ಚ ಏನ್ಯೇ. ತ್ವಮೇಕ ಈಶಃ, ಭಗವಂತ ನಮಗೆ ಏನೂ ಹೇಳುವ ಅವಶ್ಯಕತೆ ಇಲ್ಲ, ನಮಗೆ ಪೂರ್ತಿಯಾಗಿ ಗೊತ್ತಿರುವಂಥ ವಿಷಯ ಇದು. ತ್ವಂ ಏಕ ಈಶಃ, ಸ್ವತಂತ್ರನಾದವನು, ಪರಮಸ್ವತಂತ್ರ, ನೀನೊಬ್ಬನೇ, ನಿನ್ನಷ್ಟು ಶ್ರೇಷ್ಠ ಪರಮ ಇನ್ಯಾರೂ ಇಲ್ಲ. ನೀನೇ ಈಶಃ, ಎಲ್ಲ ದೇವತೆಗಳಿಗೂ ಕೂಡ ನೀನೇ ಈಶಃ. ತ್ವಂ ಏಕ ಈಶಃ, ನೀನೊಬ್ಬನೇ ಸ್ವತಂತ್ರನಾದ ಭಗವಂತ, ನೀನೊಬ್ಬನೇ ಈಶ, ದೇವರ ದೇವ. ಈಶಃ ಅಂದರೆ ನಮ್ಮೆಲ್ಲರಿಗೂ ನೀನು ಈಶ ಅಂದರೆ ದೇವತೆಗಳಿಗೆ ದೇವರು ಅಂದರೆ ದೇವರ ದೇವ ನೀನು. ಪರಮಸ್ವತಂತ್ರ, ನೀನೊಬ್ಬನೇ ಸ್ವತಂತ್ರ ಅಂತೇಳಿದರೆ ಅದಕ್ಕೋಸ್ಕರ ಬ್ರಹ್ಮದೇವರು, ರುದ್ರದೇವರು ಎಲ್ಲ ಬಂದಿದ್ದಾರೆ. ಅವರ ಹತ್ರ ಆಗ್ತದೆ ಅಂತಾದರೆ ನಿಮ್ಮ ಹತ್ರ ನಾವು ಕರ್ಕೊಂಬರ್ತೇವೆ ಅವರನ್ನು? ಇಲ್ಲ. ಆದ್ದರಿಂದ ಸೊ ನೀವು ಅಂತೇಳಿ ಸ್ವತಂತ್ರನಾದ ಎಲ್ಲ ಶಕ್ತಿ ಇರುವಂಥ ದೇವರು ನೀನೊಬ್ಬನೇ. ತ್ವಮೇಕ ಈಶಃ ಪರಮಸ್ವತಂತ್ರ ತ್ವಂ ಆದಿಹಿ ಅಂತೋ. ಸೊ ನಾವು ಮೊನ್ನೆ ನೋಡಿದ್ದೇವಲ್ಲ ಅಂತ ಹೇಳಿದ್ರೆ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಅಂತೇಳಿದ್ರೆ ಒಬ್ಬನೇ ಅಂತೇಳಿದ್ರೆ ಭಗವಂತನೇ. ಸೊ ಎಲ್ಲಿ ನೋಡಿದರೂ ಭಗವಂತನೇ ಅಂತೇಳಿದರೆ ಭಗವಂತನನ್ನು ಬಿಟ್ಟು ಏನೂ ಆಗುವುದಿಲ್ಲ. ಒಂದು ಎಲೆಯೂ ಕೂಡ ಅದು ಹಂದಾಡುವುದಿಲ್ಲ ಅನ್ನುವಂಥದ್ದು. ಸೊ ಭಗವಂತ ಬೇಕೇ ಬೇಕು. ತ್ವಂ ಆದಿಹಿ ಅಂತೋ ಜಗತಾಂ ನಿಯೋಕ್ತ ಅಂತೇಳಿದರೆ ಎಲ್ಲ ಕರ್ತೃತ್ವವು ಭಗವಂತನ ಹತ್ರ. ಸೃಷ್ಟಿ ಕರ್ತೃತ್ವ, ಪಾಲನ ಕರ್ತೃತ್ವ, ಸಂಹಾರ ಕರ್ತೃತ್ವ, ಆಮೇಲೆ ಮುಂದೆ ಹೋಗಿಬಿಟ್ಟು ಬಂಧ, ಮೋಕ್ಷ, ಆಮೇಲೆ ನಿಯಮನ. ಸೊ ನಿಯೋಕ್ತ ಅಂತೇಳಿದರೆ ನಿಯಮನ, ಎಲ್ಲ ನಿಯಮನ ಮಾಡುವಂತಹ ಭಗವಂತ ನೀನೊಬ್ಬನೇ. ಎಲ್ಲರಿಗೂ ನಿನ್ನ ಪ್ರೇರಣೆಯಿಂದಲೇ ಬ್ರಹ್ಮದೇವರು, ರುದ್ರದೇವರು ಎಲ್ಲ ಕೆಲಸ, ಲಕ್ಷ್ಮೀದೇವಿ ಪ್ರತಿಯೊಬ್ಬರೂ ನಿನ್ನ ಪ್ರೇರಣೆಗಾಗಿ ಕಾಯ್ತಾರೆ ಭಗವಂತಂದು ಏನು ಅಂತ. ಸೊ ಭಗವಂತ ಹೇಳಿದಾಗ ಎಲ್ಲ ಕೆಲಸ ಆಗಬೇಕಷ್ಟೆ. ತ್ವತ್ ಆಜ್ಞೆಯೈವ ಅಂದರೆ ತ್ವದಾಜ್ಞೆಯ ಅಂತೇಳಿದರೆ ನಿಮ್ಮ ಆಜ್ಞೆ. ತ್ವತ್ ಆಜ್ಞೆ ಅಂತೇಳಿದರೆ ನಿಮ್ಮ ಅಪ್ಪಣೆಯಿಂದಲೇ. ತ್ವತ್ ಆಜ್ಞೆಯ ಅಂತೇಳಿದರೆ ಅಪ್ಪಣೆಯ ಮೂಲಕವೇ. ಏವ ಅದರಿಂದಲೇ ಅಖಿಲಂ ಅಂಬುಜೋದ್ಭವಾಹ. ಅಖಿಲಂ ಅಂದರೆ ಎಲ್ಲ ದೇವತೆಗಳು. ಎಲ್ಲಿಂದ ಶುರು? ಅಂಬುಜೋದ್ಭವ ಅಂತೇಳಿದರೆ ಮೊದಲು ಬಂದಿತ್ತಲ್ಲ, ಏನದು ಅವರ ಹೆಸರು? ಅಬ್ಜಜಂ ಅಂದ್ರೇನು? ತಾವರೆಯಿಂದ ಹುಟ್ಟಿದವರು. ಇಲ್ಲಿ ಅಂಬುಜ ಅಂದರೆ ತಾವರೆ. ಪುನಃ ಅಂಬುಜೋದ್ಭವ ಅಂದರೆ ಚತುರ್ಮುಖ ಬ್ರಹ್ಮ. ಸೊ ಚತುರ್ಮುಖ ಬ್ರಹ್ಮರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ತ್ವತ್ ಆಜ್ಞೆಯ ಏವ, ನಿಮ್ಮ ಆಜ್ಞೆಯ ಮುಖಾಂತರವೇ ಎಲ್ಲರೂ ಕೆಲಸ ಮಾಡುವಂಥದ್ದು. ವಿತೇ ನೀರೇ, ಬ್ರಹ್ಮದೇವರು ಈ ಎಲ್ಲ ಸೃಷ್ಟಿ ಮಾಡ್ತಾರಲ್ಲ, ವಿತೇ ನೀರೇ ನಿರ್ಮಾಣ ಮಾಡುವಂಥದ್ದು. ಸೊ ಎಲ್ಲವೂ ನಿಮ್ಮ ಮುಖಾಂತರನೇ ಅಂತೇಳಿದರೆ ಭಗವಂತನ ಆಜ್ಞೆಯ ಪ್ರಕಾರ ಎಲ್ಲವೂ ನಡೆಯುವಂಥದ್ದು. ಅದರಲ್ಲಿ ಅಗ್ರ್ಯ, ಚರಮ, ಅನ್ಯೇ ಅಂತೇಳಿದರೆ ಹಿಂದೆ ಇರುವ ಬ್ರಹ್ಮರು, ಇನ್ನು ಮುಂದೆ ಬರುವ ಬ್ರಹ್ಮರು,
ಈಗಿರುವ ಬ್ರಹ್ಮರು ಅಂತೇಳಿದರೆ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ನಿಮ್ಮ ಆಜ್ಞೆಯ ಪ್ರಕಾರನೇ ಪ್ರತಿಯೊಂದು ಈ ಪ್ರಪಂಚದಲ್ಲಿ ಆಗುವಂಥದ್ದು. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ನೋಡಿ ಇದರಲ್ಲಿ. ಈಗ ತ್ವಂ ಅಂದರೆ ನೀನು, ತ್ವಂ ಏಕ ಈಶಃ, ಏಕಃ ಈಶಃ ನೀನೊಬ್ಬನೇ ಮುಖ್ಯ ಸ್ವಾಮಿ, ಪರಮಃ ಸರ್ವೋತ್ತಮನಾದ ಭಗವಂತ, ಸ್ವತಂತ್ರ ಸ್ವತಂತ್ರನು, ತ್ವಂ ನೀನು, ಜಗತಾಂ ಅಂದರೆ ಲೋಕಗಳಿಗೆ, ಆದಿರಂತೋ ಆದಿಹಿ ಮೊದಲಿಗ, ಅಂತಹ ನಾಶಕ ಅಂದರೆ ಸೃಷ್ಟಿಕರ್ತನು ನೀನೆ, ಸಂಹಾರಕರ್ತನು ನೀನೆ, ಪಾಲನಕರ್ತನು ನೀನೆ, ನಿಯೋಕ್ತ ನಿಯಾಮಕನು ನೀನೆ, ತ್ವತ್ ಆಜ್ಞೆಯ ಏವ ನಿನ್ನ ಅಪ್ಪಣೆಯಿಂದಲೇ, ಅಗ್ರ್ಯಾಹ ಅಂದರೆ ಮೊದಲಿನ ಅಂದರೆ ಈ ಬ್ರಹ್ಮರ ಮೊದಲನೇ ಬ್ರಹ್ಮರು, ಆಮೇಲೆ ಅತೀತ ಕಾಲದಲ್ಲಿದ್ದ ಅಂಬುಜೋದ್ಭವ ಚತುರ್ಮುಖ ಬ್ರಹ್ಮ, ಆಮೇಲೆ ಚರಮಾಹ ಅಂದರೆ ಮುಂದೆ ಬರುವಂಥದ್ದು, ಅನ್ಯೇ ಬೇರೆ ಬ್ರಹ್ಮರಲ್ಲದೆ ಯಾವ ಬೇರೆ ಬ್ರಹ್ಮರು ಅವರೆಲ್ಲರೂ ಅಂತೇಳಿದರೆ ಒಟ್ಟಾರ್ಥ ಏನಂತೇಳಿದರೆ ಈಗಿರುವ ಬ್ರಹ್ಮ, ಹಿಂದೆ ಇದ್ದ ಬ್ರಹ್ಮ, ಇನ್ನು ಮುಂದೆ ಬರುವ ಬ್ರಹ್ಮ ಎಲ್ಲರೂ ಕೂಡ ನೀವೇನು ಹೇಳ್ತೀರಿ ಅದನ್ನೇ ಮಾಡುವವರು ಅಂತೇಳಿದರೆ, ಈಗ ನಿಮ್ಮ ಏನು ಸ್ವತಂತ್ರ, ನಿಮ್ಮ ಏನು ಸರ್ವವ್ಯಾಪ್ತ, ನೀವು ಸರ್ವ ಸ್ವತಂತ್ರ ಅಂತೇಳಿದರೆ ಎಲ್ಲ ಸಾಮರ್ಥ್ಯ ಇರುವವನು ಅಂತ ಹೇಳುವಂಥದ್ದು ಹಿಂದೆಯೂ ಅದೇ, ಈಗಲೂ ಅದೇ, ಮುಂದೇನೂ ಅದೇ ಅಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ, ಆದ್ದರಿಂದ ಅಖಿಲಂ ಈ ಎಲ್ಲ ವಿಶ್ವವನ್ನು ವಿತೇನಿರೇ ನಿರ್ಮಾಣ ಮಾಡಿದರು. ಅಂತೆಯೇ ಮಧ್ಯದಲ್ಲಿರುವ ಈಗಿನ ಬ್ರಹ್ಮನು ನಿಮ್ಮ ಅಪ್ಪಣೆಯಿಂದಲೇ ಜಗತ್ತನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಭಗವಂತ ನೀವು ಈ ಜಗತ್ತಿಗೆ ಮುಖ್ಯ ಸ್ವಾಮಿ, ಸರ್ವೋತ್ತಮ, ಸ್ವತಂತ್ರ, ಈ ಜಗತ್ತಿನ ಆದಿ ಮಧ್ಯ ಅಂತ ಎಲ್ಲೆಡೆ ಇರುವವರು ನೀವು. ಈ ವಿಶಾಲ ಸೃಷ್ಟಿಯ ಈ ವಿಶಾಲ ವಿಶ್ವದ ಜಗತ್ತಿನ ಸೃಷ್ಟಿ, ಸಂಹಾರ, ನಿಯಮನ ಎಲ್ಲ ಅಷ್ಟಕರ್ತೃತ್ವ ಎಲ್ಲವೂ ನಿಮ್ಮ ಅಧೀನ. ನಿಮ್ಮ ಆಜ್ಞೆಯಿಂದಲೇ ಈ ಹಿಂದಿನ, ಈಗಿನ, ಮುಂದಿನ ಎಲ್ಲ ಬ್ರಹ್ಮರು, ವಿರಿಂಚರು ಅಂದರೆ ಎಲ್ಲ ಬ್ರಹ್ಮರು ಈ ಜಗತ್ತಿನ ಸೃಷ್ಟಿಕ್ರಿಯೆಯಲ್ಲಿ ಪಾತ್ರವಹಿಸಿದ್ದಾರೆ ಅಂತೇಳಿದರೆ, ನಿಮ್ಮ ಒಂದು ಏನು ಪ್ರೇರಣೆ ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ ಭಗವಂತ. ಈಗ ನಾವು ಕಷ್ಟದಲ್ಲಿ ಇದ್ದೇವೆ, ಆದ್ದರಿಂದ ಭಗವಂತ ನಮ್ಮನ್ನು ರಕ್ಷಿಸಬೇಕು ಅನ್ನುವಂಥದ್ದು. ಸೊ ಏನು ಹೇಳ್ತಾರೆ ಇದಕ್ಕೆ ಅಂತ ಹೇಳಿದ್ರೆ, 50 ಈ ಶ್ಲೋಕಕ್ಕೆ ತದಾಜ್ಞೆಯ ಅಲ್ಲ, ತದಾಜ್ಞ ಇದಲ್ಲ, ಯಾವುದಿದು ಶ್ಲೋಕ ಈಗ ನಾನು ಓದಿರುವಂಥದ್ದು ತ್ವಮೇಕ ಈಶಃ ಅನ್ನುವಂಥ ಶ್ಲೋಕ. ಸೊ ತ್ವಮೇಕ ಈಶಃ ಅಷ್ಟು ಪಕ್ಕನ ಇದೆಯಲ್ಲಿ ಹೋಯ್ತಿದ್ದು ಮೂರನೇ ಇದರಲ್ಲಿ 60 ತ್ವಮೇಕ ಈಶಃ. ಹಾಂ, ನೀನು ಒಬ್ಬನೇ ಮುಖ್ಯ ಸ್ವಾಮಿ, ಸರ್ವೋತ್ತಮ, ಸರ್ವಸ್ವತಂತ್ರ, ನೀವು ಆದಿಯಲ್ಲಿರುವವರು, ಅಂತ್ಯದಲ್ಲಿರುವವರು, ಜಗತ್ತಿನ ನಿಯಾಮಕ ಅನ್ನುವಂಥ ವರ್ಡ್ ಯಾವುದು? ನಿಯಾಮಕ ಅಂತೇಳಿದರೆ ನಿಯೋಕ್ತ, ನಿಯಾಮಕ. ಅತೀತ ಕಾಲದಲ್ಲಿರುವ ಬ್ರಹ್ಮ ಮತ್ತು ಈಗಿನ ಬ್ರಹ್ಮ, ಮುಂದಿನ ಬ್ರಹ್ಮ ಎಲ್ಲರೂ ನಿಮ್ಮ ಆಜ್ಞೆಯಿಂದಲೇ ಈ ಜಗತ್ತನ್ನು ಹಿಂದೆ ನಿರ್ಮಿಸಿದ್ದು, ಈಗ ನಿರ್ಮಿಸ್ತಾ ಇರುವಂಥದ್ದು, ಮುಂದೆ ನಿರ್ಮಿಸುವವರು ಎಲ್ಲವೂ ಕೂಡ ನಿಮ್ಮ ಆಜ್ಞೆಯಿಂದಲೇ ಅಂತೇಳಿದರೆ ನೀವು ಸರ್ವೋತ್ತಮನಾದ ಸ್ವಾಮಿ. ಸೊ ನಮ್ಮ ಈಗ ಅಹವಾಲನ್ನು ನೀವು ಕೇಳಬೇಕಂತ, ತ್ವಮೇಕ ಈಶಃ ಭಗವಂತ ಸರ್ವ ಸಮರ್ಥ, ಸರ್ವೋತ್ತಮ, ಸ್ವತಂತ್ರ, ಲೋಕವನ್ನು ಸೃಷ್ಟಿಸುವುದು ನೀನೇ, ಸಂಹಾರ ಮಾಡುವುದು ನೀನೇ, ಸರ್ವ ನಿಯಾಮಕನು ನೀನೇ, ನಿನ್ನ ಅನುಜ್ಞೆಯಿಂದಲೇ, ತ್ವತ್ ಆಜ್ಞೆಯ ಏವ ನಿಮ್ಮ ಅನುಜ್ಞೆಯಿಂದಲೇ ಈ ಮುಂಚಿನ ಆಮೇಲೆ ಅನಂತರದ ಬ್ರಹ್ಮರು, ಈಗಿನ ಬ್ರಹ್ಮ ಅವರು ಮಾಡುವಂಥ ಕೆಲಸ, ಈಗಿನ ಬ್ರಹ್ಮ ಕೆಲಸ, ಎಲ್ಲ ಕೆಲಸ ಕೂಡ ನಿಮ್ಮ ಮುಖಾಂತರನೇ ಆಗುವಂಥದ್ದು. ಆದ್ದರಿಂದ ನಾವೊಂದು ಸಮಸ್ಯೆ ಹಿಡ್ಕೊಂಡು ಬಂದಿದ್ದೇವೆ, ನೀವು ನಮ್ಮ ಸಮಸ್ಯೆಗೆ ಪರಿಹಾರ ಮಾಡಬೇಕನ್ನುವಂಥದ್ದು ಅಂಡರ್ಸ್ಟುಡ್. ಸೊ ಈ ರೀತಿ ಭಗವಂತನನ್ನು ಸ್ತುತಿಸಿದರು ಅನ್ನುವಂಥದ್ದು. ಅಂತೇಳಿದರೆ ರಾವಣ ಕುಂಭಕರ್ಣರ ಉಪಟಳ ತಡಿಲಿಕ್ಕೆ ಆಗುವುದಿಲ್ಲ, ಇದಕ್ಕೆ ಏನಾದರೂ ಒಂದು ಆಗಬೇಕು ನಿಮ್ಮಿಂದ ಅಂತ ಹೇಳುವಂಥದ್ದು. ಅಂತೇಳಿದರೆ ಭಗವಂತ ರಾಮನಾಗಿ ಅವತಾರ ಮಾಡಲಿಕ್ಕೆ ಇದು ಬ್ಯಾಕ್ಗ್ರೌಂಡ್ ಅಂತೇಳಿದರೆ, ದೇವತೆಗಳು ಈ ರೀತಿ ಹೋಗಿ ಅನನ್ಯವಾಗಿ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸಿದ ಕಾರಣ ರಾಮಾವತಾರ ಆಯಿತು ಅನ್ನುವಂಥದ್ದು ಇನ್ನು ಮುಂದಕ್ಕೆ ಬರುವಂಥದ್ದು. ಶ್ರೀಕೃಷ್ಣಾರ್ಪಣ.